ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಚಿಂತಾಮಣಿಯ ಚೇಳೂರು ಸರ್ಕಲ್ ಬಳಿ ಸುಟ್ಟು ಕರಕಲಾದ ಗೋದಾಮು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮರದ ಗೋದಾಮಿಗೆ ಬೆಂಕಿ ತಗುಲಿದ್ದು ಗೋದಾಮಿನಲ್ಲಿದ್ದಂತಹ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಚೇಳೂರು ವೃತ್ತದ ಸಿವಿ ಕಾಂಪೌಂಡ್ನಲ್ಲಿನ ಆರಪ್ಪಗ ಸೇರಿದ ಗೋದಾಮು ಇದಾಗಿದ್ದು ಇದೀಗ ಸುಟ್ಟು ಕರಕಲಾಗಿದೆ. ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಚಿಂತಾಮಣಿಯ ಚೇಳೂರು ಸರ್ಕಲ್ ಬಳಿ ಸುಟ್ಟು ಕರಕಲಾಗಿ ಹೋಗಿದೆ ಗೋದಾಮು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮರದ ಗೋದಾಮಿಗೆ ಬೆಂಕಿ ಬಿದ್ದಿತ್ತು. ಆ ವೇಳೆ ಬೆಂಕಿಯಿಂದ ಸುಟ್ಟು ಕರಕಲಾಗಿರುವಂಥದ್ದು. ಗೋದಾಮಿನಲ್ಲಿದ್ದಂತಹ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದ್ದಾವೆ. ಚೇಳೂರು ವೃತ್ತದ ಸಿವಿ ಕಾಂಪೌಂಡ್ನಲ್ಲಿನ ಆರಪ್ಪಗೆ ಸೇರಿದ ಗೋದಾಮು ಇದಾಗಿದ್ದು ಇದೀಗ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಅಗ್ನಿ ಅವಘಡದಿಂದ ಗೋದಾಮು ಮಾಲೀಕನಿಗೆ ಒಟ್ಟಾರೆಯಾಗಿ 12 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿರುವಂಥದ್ದು. ಬೆಳ್ಳಂಬೆಳಗ್ಗೆ ಈ ರೀತಿಯಾದಂತಹ ಅಗ್ನಿ ಅವಘಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುವಂಥದ್ದು. ಚಿಂತಾಮಣಿಯ ಚೇಳೂರು ಸರ್ಕಲ್ ಬಳಿ ಇರುವಂತಹ ಗೋದಾಮು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಮರದ ಗೋದಾಮಿಗೆ ಬೆಂಕಿ ಬಿದ್ದಿದ್ದು ಗೋದಾಮಿನಲ್ಲಿದ್ದಂತಹ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಚೇಳೂರು ವೃತ್ತದ ಸಿವಿ ಕಾಂಪೌಂಡ್ನಲ್ಲಿನ ಆರಪ್ಪಗೆ ಸೇರಿದಂತಹ ಗೋದಾಮು ಇದು. ಅಗ್ನಿ ಅವಘಡದಿಂದ ಗೋದಾಮಿನಲ್ಲಿದ್ದಂತಹ ಸಾಮಗ್ರಿಗಳು ಭಸ್ಮ ಆಗಿರೋದ್ರಿಂದ ಮಾಲೀಕನಿಗೆ 12 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂತದ್ದು ಯಾವ ರೀತಿಯಾದಂತಹ ತೊಂದರೆಗಳು ಸಂಭವಿಸಿದ್ದಾವೆ, ಅಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಒಂದು ಸುಖನಿ ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಏನು ಮರದ ಗೋಡನ್ಗೆ ಬೆಂಕಿ ಹಚ್ಚಿ ತಗದಲ್ಲಿರುವಂತದ್ದು. ಇನ್ನೊಂದು ಬೆಳ್ಳಂಬೆಳಗ್ಗೆ ಸಹ ಈ ಒಂದು ಅಗ್ನಿ ಅವಘಡವನ್ನು ಸಂಭವಿಸುತ್ತಾನೆ ಹೇಳ್ಬೋದು. ಇನ್ನೇನು ಸರಿಸುಮಾರು ಒಂದು 6 ಗಂಟೆಯ ಸಮಯದಲ್ಲಿ ಈ ಒಂದು ಅಗ್ನಿ ಅವಘಡ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಗೋಡನ್ಗೆ ಅಗ್ನಿ ಅವಘಡ ಅಂತಾನೆ ಸಂಭವಿಸಬಹುದು. ಇನ್ನು ಅದರೊಳಗಿನ ಒಂದು ಲಕ್ಷಾಂತರ ರೂಪಾಯಿ ಒಂದು ಏನು ಕಿಟಕಿ ಮತ್ತೆ ಬಾಕಿ ಮತ್ತೆ ಇದಕ್ಕೆ ಮನೆ ಒಂದು ಸಂಬಂಧಪಟ್ಟಂತೆ ಎಲ್ಲ ಒಂದು ಸಾಮಗ್ರಿಗಳು ಸಹ ಅದರಲ್ಲಿ ಸುಟ್ಟು ಭಸ್ಮ ಆಗಿರುವಂತ ಅಂತ ಹೇಳ್ಬೋದು. ಇನ್ನು ಗೋಡನ್ನಲ್ಲಿ ಇಂಥ ಸಾಮಗ್ರಿ ಸಂಪೂರ್ಣವಾಗಿ ಅಂದ್ರೆ ಏನು ಯಾವುದೇ ತರ ಒಂದು ಉಳ್ಕೊಳಕ್ ಆಗದೆ ಸಹ ಒಂದು ಕರಕಲಾಗಿರುವಂತ ಅಂತಾನೆ ಹೇಳ್ಬೋದು. ಇನ್ನು ಸರಿಸುಮಾರು ಏನು ಒಂದು 12 ಲಕ್ಷಕ್ಕೂ ಹೆಚ್ಚು ಒಂದು ಮೌಲ್ಯಯುತ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಒಂದು ಚೇಳೂರು ವೃತ್ತದ ಬಳಿ ಘಟನೆ ಅಂತಾನೆ ಹೇಳ್ಬೋದು. ಇನ್ನು ಚೇಳೂರು ವೃತ್ತದ ಸಿವಿ ಕಾಂಪೌಂಡ್ ನಲ್ಲಿರುವ ಅರಪ್ಪನವರಿಗೆ ಸೇರಿದಂತಹ ಒಂದು ಗೋಡನ್ನಲ್ಲಿ ಈ ಒಂದು ದುರ್ಘಟನೆಯನ್ನ ಸಂಭವಿಸಿದ್ದಾನೆ ಅಂತ ಹೇಳ್ಬೋದು. ಸತತವಾಗಿ ಆತ ಸುಮಾರು ವರ್ಷಗಳಿಂದ ಸಹ ಈ ಒಂದು ಅಂಗಡಿಯ ಒಂದು ನಡ್ಕೊಂಡು ಹೋಗ್ತಿರ್ತಾರೆ. ಏನು ಮರಗಳ ಒಂದು ಸಾಮಗ್ರಿ ಅಂದ್ರೆ ಕಿಟಕಿ ಬಾಗಿಲಿಂದ ಹಿಡಿದು ಪ್ರತಿ ಏನ್ ಬೇಕೋ ಒಂದು ಸಾಮಗ್ರಿಗಳಲ್ಲಿ ಸಿಗುವಂತ ಒಂದು ಕೆಲಸ ಸಾಮಗ್ರಿಗಳನ್ನ ಮಾಡಿತ್ತು. ಅದು ಇಂದು ಬೆಳಗ್ಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಅವಘಡ ಸಂಭವಿಸಿ ಏನು ಬೆಂಕಿ ಹಚ್ಚಿದ ಕೂಡ ಏನು ಒಂದು ಅಗ್ನಿಶಾಮಕ ದಳಕ್ಕೆ ಅಲ್ಲಿರುವಂತಹ ಸಾರ್ವಜನಿಕರು ಸಹ ಒಂದು ಕರೆ ಮಾಡಿ ಅಗ್ನಿಶಾಮಕ ದಳಕ್ಕೆ ಕರೆಸಿಕೊಂಡು ಈ ಒಂದು ಅಗ್ನಿಶಾಮಕ ದಳ ಒಂದು ಬೆಂಕಿ ಒಂದು ಆರಿಸುವಲ್ಲಿ ಒಂದು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಆದ್ರೆ ಇವರಿಗೆ ಏನು ಗೋಡನ್ ಮಾಲೀಕರಿಗೆ ಬಹಳಷ್ಟು ಒಂದು 12 ಲಕ್ಷದವರೆಗೆ ನಷ್ಟವನ್ನು ಉಂಟಾಗುತ್ತದೆ ಅಂತ ಹೇಳ್ಬೋದು. ಆದ್ರೆ ಮಾಲೀಕರು ಸಹ ಇದಕ್ಕೆ ನಮ್ಗೆ ಏನು ಇದಕ್ಕೆ ಸರ್ಕಾರದಿಂದ ಒಂದು ನ್ಯಾಯಯುತವಾಗಿ ಏನಾದ್ರು ಸ್ವಲ್ಪ ಬೇಕಂತ ಹೇಳಿ ಸ್ವಲ್ಪ ಅವರು ಆಕ್ರಮಣದಲ್ಲಿ ಇದಾಗಿರುವಂತದ್ದು. ಶ್ರೀನಿವಾಸ್, ಗೋದಾಮಿನಲ್ಲಿರುವಂತಹ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಅದೇ ರೀತಿಯಾಗಿ ಗೋದಾಮಿನಲ್ಲಿ ಯಾರಾದ್ರೂ ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ರಾ ಅಂತ, ಅವ್ರಿಗೇನಾದ್ರೂ ತೊಂದರೆ ಆಗಿದ್ಯಾ? ಅಂದ್ರೆ ನಿನ್ನೆ ತಡವಾಗಿ ರಾತ್ರಿ ಸಹ ಏನು ಇವರು ಕಾರ್ಮಿಕರು ಇದ್ದ ಅವರು ಎಲ್ಲ ನಿನ್ನೆ ಬಾಗ್ಲಗೊಂಡು ಮನೆಗೆ ಹೋಗುವಂತ ಸಂದರ್ಭ ಆಗಿರುವಂತದ್ದು. ಏನು ಇಂದು ಬೆಳಗ್ಗೆ ಒಂದು ಸುಮಾರು 6 ಗಂಟೆ ಒಂದು ಸಮಯದಲ್ಲಿ ಏನೊಂದು ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಘಟನೆ ಸಂಭವಿಸಿದೆ. ಆದ್ರೆ ಯಾರು ಸಹ ಕಾರ್ಮಿಕರು ಅದು ಅಂಗಡಿಗೆ ಇನ್ನು ಹೋಗಿಲ್ಲ. ಅದೇನು 6 ಗಂಟೆಗೆ ಒಂದು ರೀತಿಯ ಒಂದು ಈ ಅವಘಡ ಆದಾಗ ಆಮೇಲೆ ಎಲ್ಲರೂ ಹೊರ ಬಂದು ಈ ಗೋಡನಿಗೆ ಒಂದು ಸ್ವಲ್ಪ ಬಾಗಿಲು ತರದಾಗ ಈ ಒಂದು ಅಗ್ನಿ ಅವಘಡವನ್ನು ಸಂಭವಿಸುತ್ತದೆ. ಆದ್ರೆ ಇದರಿಂದ ಯಾವುದೇ ತರ ಕಾರ್ಮಿಕರು ಸಹ ಯಾವುದೇ ತರ ಪ್ರಾಣಾಪಾಯ ಏನು ಆಗಿಲ್ಲ. ಸುಖ